ಅಂಥ ಡೆಬ್ಯೂ ಆ್ಯಕ್ಟರ್ನ ಕರ್ಕೊಂಬಂದು ಎಂಥ ಒಳ್ಳೆಯ ಮೂವಿನ ರಿಲೀಸ್ ಮಾಡಿದ್ರು ನಮ್ಮ ಅಪ್ಪು ಬಾಸ್ ಅಂಡರ್ ಈಸ್ ಪ್ರೊಡಕ್ಷನ್ ಬ್ಯಾನರ್. ಸೊ ಇದಕ್ಕಿಂತ ನಿಮಗೆ ಬೇಕಾ ಯುವರಾಜ್ ಕುಮಾರ್ಗೆ ಯಾಕಪ್ಪ ನಾವು ಸಪೋರ್ಟ್ ಮಾಡಬೇಕು ಅಂತ ನಾನು ನ್ಯೂಟ್ರಲ್ ಆಡಿಯನ್ಸ್ ಜೊತೆಗೆ ಮಾತಾಡ್ತಾ ಇರೋದು. ಸೊ ಡೋಂಟ್ ಫಾಲ್ ಪ್ರೇ ಫಾರ್ ಆಲ್ ದಿಸ್ ಪ್ರೊಪಗ್ಯಾಂಡ. ನಮ್ಮ ಲ್ಯಾಂಗ್ವೇಜ್ ಅವ್ರ ಲ್ಯಾಂಗ್ವೇಜಿಂದ ಹುಟ್ಟಿದೆ ಅಂತ ಹೇಳ್ಬಿಟ್ಟು ಸಾರಿ ಕೂಡ ಹೇಳ್ದೆ ಅವರು, ಮೂವಿ ಕೂಡ ರಿಲೀಸ್ ಮಾಡಲಿಲ್ಲ, ಬ್ಯಾನ್ ಮಾಡಿದ್ರೆ ಮಾಡ್ಕೊಳ್ಳಿ ಅಂತ. ಆ ಸಿಚುವೇಷನಲ್ಲಿ ನಾವಿದ್ದೀವಿ. ಆ ಸಿಚುವೇಷನಲ್ಲಿ ನಾವೇ ಕಿತ್ತಾಡ್ಕೊಂಡು ಸಾಯ್ಬೇಕಾ, ಇಲ್ಲ ನಾವು ಫಸ್ಟ್ ಆಫ್ ಆಲ್ ಒಂದು ಸಪೋರ್ಟ್ ಮಾಡಿಕೊಂಡು ನಮ್ಮದು ಇಂಡಸ್ಟ್ರಿ ನಿಲ್ಲಿಸ್ಕೊಬೇಕಾ? ಏನಪ್ಪ ಪೊಸಿಷನ್ ನೀವು ಕೇಳ್ತಾ ಇದ್ದಾರೆ. ದಿಸ್ ಇಯರ್ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಯಾವುದು ಆ್ಯಂಡ್ ಎಷ್ಟು ಗ್ರಾಸ್ ಆಗಿದೆ ಅನ್ನೋದು ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ನೀವೇ ಹಾಕಿ. ನಾನೇನು ಹೇಳಲ್ಲ, ನೀವೇ ಹೇಳಿ ನೋಡೋಣ. ಪುನೀತ್ ಅವ್ರ ಮನಸ್ಸು ಹೃದಯ ಹೇಗಿತ್ತು ಅಂತ ಒಂದೇ ಒಂದು ಮಾತಲ್ಲಿ ಹೇಳ್ಬಿಡ್ತೀನಿ. ಒಂದೇ ಒಂದು ಘಟನೆ, ನೀವೊಂದು ಫೋಟೋ ಶೂಟ್ ಮಾಡೋದು ಸರ್, ನಾನು ಸ್ವಲ್ಪ ತರ ಕವರ್ ಪೇಜಲ್ಲೆಲ್ಲ ಹಾಕ್ಬೇಕು ಅಂತಿದ್ದಾರೆ, ಒಂದಷ್ಟು ಫೋಟೋ ಶೂಟ್ ಒಂದಷ್ಟು ಮಾತಾಡಬೇಕು ಅಂತ. ನಾನೊಂದು ಮಾತು ಹೇಳಲ್ಲ ಅಂದ್ರು, ಹೇಳಿಂದ ಅಷ್ಟೊತ್ತಿಗೆ ಒಂದು ಸುಮಾರು ಒಂದು 3-4 ಸಿನಿಮಾ ಆದ್ರೂ ಆಗಿರ್ಬೋದು. ಅವಾಗ ಹೇಳಿದೆ, ನನ್ನ ಫೋಟೋಗಳು ಬೇಕಾದಷ್ಟು ಪ್ರಿಂಟ್ ಆಯ್ತು, ನಂದು ಸಾಕಷ್ಟು ಪಬ್ಲಿಸಿಟಿ ಕೊಟ್ಬಿಟ್ಟಿದ್ದೀರಾ. ಈಗ ಹೊಸದಾಗಿ ಮೆಜೆಸ್ಟಿಕ್ ಅಂತ ಸಿನಿಮಾ ಬಂದಿದೆಯಲ್ಲ ಪ್ರವೀಣ್, ಅದರಲ್ಲಿ ದರ್ಶನ್ ಮಾಡಿದ್ದಾರೆ. ದರ್ಶನ್ ಗೊತ್ತಲ್ಲ, ತೂಗುದೀಪ ಶ್ರೀನಿವಾಸ್ ಅವ್ರ ಮಗ, ನಮ್ಮ ಕಂಪ್ನಿಗೆ ತುಂಬಾ ಕೆಲಸ ಮಾಡಿದ್ದಾರೆ ಅವ್ರ ತಂದೆ ತೂಗುದೀಪ ಶ್ರೀನಿವಾಸ್ ಅವರು. ಸೊ ಅದರಿಂದ ನನ್ನ ಆಸೆ ಏನ್ ಗೊತ್ತಾ, ನಮ್ದೆಲ್ಲ ಇರ್ಲಿ, ಯಾವಾಗೆಲ್ಲ ಮಾಡೋಣ, ದರ್ಶನ್ ಮಾಡಿ ಅಂತ. ಈಗ ತಾನೇ ಫಸ್ಟ್ ಫಿಲ್ಮ್ ರಿಲೀಸ್ ಆಗಿದೆ. ಈಗ ಈ ನೀಡ್ಸ್ ಪಬ್ಲಿಸಿಟಿ, ಈ ನೀಡ್ಸ್ ಅವ್ರಿಗೆ ಬೇಕು. ಅವ್ರನ್ನ ಏನ್ ಬೇಕಾದ್ರೆ ಮಾಡಿ, ಅವ್ರು ಇಂಟರ್ವ್ಯೂ ಮಾಡಿ, ಅವ್ರ ಫೋಟೋಗಳು ಹಾಕಿ. ನಾವು ನೋಡಿದೆ, ನಾವೆಲ್ಲ ಇಲ್ಲೆಲ್ಲ ಹೇಳ್ತಲ್ಲ ಕಾಂಪಿಟೇಟರ್ ಇದು ಅದು ಏನಿಲ್ಲ. ಆದರೆ ನಮ್ಮ ಕೆಟ್ಟವ್ರಿಗೆ ಕೂಡ ಒಳ್ಳೆಯದೇ ಬಯಸು. ಈ ಮಾತು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಬ್ಬ ಖ್ಯಾತ ನಟನಿಗೆ ತುಂಬ ಫೇಮಸ್ ಆಗೈತೆ. ಯಾರು ಹೇಳಿ ಅದು? ಈಸ್ ಒನ್ ಆ್ಯಂಡ್ ಓನ್ಲಿ, ನನ್ ಅದರ್ ದ್ಯಾನ್ ಪುನೀತ್ ರಾಜ್ಕುಮಾರ್. ಸಾರಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್, ನಮ್ಮ ಪ್ರೀತಿಯ ಅಪ್ಪು ಬಾಸ್. ಸೊ ಇದು ನಮ್ಮ ಅಪ್ಪು ಬಾಸ್ ಗುಣ ಆಗಿತ್ತು. ಸೊ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಗುಣಗಳು ಹೆಂಗೆ ಅವ್ರ ಮಕ್ಕಳಿಗೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆ್ಯಂಡ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರಿಗೆ ಹೆಂಗೆ ಬಂತೋ, ಹಂಗೆ ಅವ್ರ ಮೊಮ್ಮಕ್ಕಳಿಗೆ ನಮ್ಮ ಯುವ ಅವ್ರಿಗೆ ಆ್ಯಂಡ್ ವಿನಯ್ ಅವ್ರಿಗೆ ಹಂಗೆ ಬಂದಿದೆ. ಸೊ ಇದರಲ್ಲಿ ನಿಮಗೆ ಆಬ್ವಿಯಸ್ಲಿ ಡೌಟ್ಸ್ ಇರ್ತವೆ. ಆ ಡೌಟ್ಸ್ ಎಲ್ಲ ಕ್ಲಾರಿಫೈ ಆಗೋದಕ್ಕೆ ಕೆಲವೊಂದು ದಿನಗಳಾಗ್ತವೆ. ಬಿಕಾಸ್ ನೀವೊಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕು ಅಂದರೆ ಒಂದು ಸ್ವಲ್ಪ ದಿನ ಟೈಮ್ ಕೊಡಬೇಕು ಅವ್ರಿಗೆ. ಇಟ್ಸ್ ಜಸ್ಟ್ ಎ ಸೆಕೆಂಡ್ ಮೂವಿ. ಒಂದು ಸೆಕೆಂಡ್ ಮೂವಿಗೆ ಈ ರೇಂಜಾಗೆ ನೀವು ಇಷ್ಟೊಂದು ಟಾರ್ಗೆಟ್ ಮಾಡ್ತೀರಾ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಫಸ್ಟ್ ಮೂವಿ ಸಕ್ಸಸ್ ನೋಡಿ ಆದರೂ ಸುಮ್ಮನೆ ಇರ್ತೀರಾ ಅಂತ ಅಂದ್ಕೊಂಡಿದ್ವಿ. ಓಕೆ, ಇನ್ನು ಅರ್ಥ ಆಗೋಯ್ತು, ನೀವು ಇದೇ ಥರ ಮಾಡ್ತಾನೆ ಇರ್ತೀರ, ನಾವು ಇದೇ ಥರ ರಿಪ್ಲೈ ಮಾಡ್ತಾನೆ ಇರ್ತೀವಿ. ಯಾಕೆ ಅಂದರೆ ನೋಡಿ, ಮಾತಾಡೋದಕ್ಕೆ ನಿಮಗೆ ಹೆಂಗೆ ರೈಟ್ಸ್ ಇದ್ದಾವೋ ಡಿಫೆಂಡ್ ಮಾಡ್ಕೊಳೋ ಕೂಡ ನಮಗೂ ಅಷ್ಟೇ ರೈಟ್ಸ್ ಇದ್ದಾವೆ. ಸೊ ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಸೊ ಇಷ್ಟು ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ವಿಜಯ್ ಜೆ ಆ್ಯಂಡ್ ದಿಸ್ ಈಸ್ ಪವರ್ ಹೌಸ್. ಕಮ್ ಬ್ಯಾಕ್ ಅನ್ನೋದಕ್ಕಿಂತ ಇನ್ಮೇಲೆ ನಮ್ಮ ಪವರ್ ಹೌಸಲ್ಲಿ ವೀಡಿಯೋಸ್ ಮಾಡೋಣ. ಆ್ಯಂಡ್ ಈ ಬ್ಯಾಕ್ಗ್ರೌಂಡು ಮೊದಲಿನ ಥರ ಮಾಡೋದಕ್ಕೆ ಒಂದು ಬ್ಯಾನರ್ ಕೂಡ ರೆಡಿ ಮಾಡಿಸ್ತಾ ಇದ್ದೀನಿ. ಸೊ ಆ ಬ್ಯಾನರ್ ಬಂದಮೇಲೆ ಇನ್ನೊಂದು 3-4 ಡೇಸ್ ಟೈಮ್ ಅಷ್ಟೇ. ಸೊ ಟೆನ್ಷನ್ ತೊಗೊಂಬೇಡಿ, ನಮ್ಮ ಹಳೆ ಬ್ಯಾಕ್ಗ್ರೌಂಡ್ ಕೂಡ ಬರುತ್ತೆ. ಸೊ ಇವಾಗ ನಾನೊಂದು ಕಮೆಂಟ್ ಸೆಲೆಕ್ಟ್ ಮಾಡಿದ್ದೀನಿ. ಆ ಕಮೆಂಟ್ನ ಓದ್ಬಿಟ್ಟು ಅದಕ್ಕೊಂದು ರಿಪ್ಲೈ ಕೊಡೋಣ. ಬಿಕಾಸ್ ಈ ಕಮೆಂಟ್ ಬಂದ್ಬಿಟ್ಟು ಆ್ಯಕ್ಚುಲಿ ಹ್ಯಾವ್ ಟು ಅಪ್ರಿಷಿಯೇಟ್ ದ ಕಮೆಂಟ್. ತುಂಬ ಟೈಮ್ ತೊಗೊಂಡು ಒಳ್ಳೆ ದೊಡ್ಡದಾಗಿ ಕಮೆಂಟ್ ಹಾಕಿದ್ದಾರೆ. ಸೊ ಈ ಪೀಪಲ್ ಅಂದರೆ ಮೋಸ್ಟ್ಲಿ ನೀವು ನಿಮ್ಮ ಪಕ್ಕದಲ್ಲಿ ಪಕ್ಕದ ಮನೆಯವರಲ್ಲ. ಸೊ ನಿಮಗೆ ಪೀಪಲ್ ಅಂದರೆ ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಬೇಕಾರೋದೇನೆಂದರೆ, ಪೀಪಲ್ ಅಂದರೆ ಜನ, ಪೀಪಲ್ ಅಂದರೆ ಪಬ್ಲಿಕ್. ಸೊ ಯುವ ಅದು ಹೆಂಗೆ ಬಾಂಬ್ ಆಯಿತು ಅಂತ ನೀವೇನು ಹೇಳ್ತಾ ಇದ್ದೀರೋ, ಮೋಸ್ಟ್ಲಿ ಬಾಂಬ್ ಅಂದರೆ ಐ ಥಿಂಕ್ ಯು ಮೆಂಟ್ ಆಟಮ್ ಬಾಂಬ್ ಆರ್ ನ್ಯೂಕ್ಲಿಯರ್ ಬಾಂಬ್. ಬಿಕಾಸ್ ಯುವ ವಾಸ್ ಅ ಬ್ಲಾಕ್ ಬಸ್ಟರ್ ಹಿಟ್ ಆ್ಯಂಡ್ ಹಾಕಿರೋ ದುಡ್ಡಿಗಿಂತ ಜಾಸ್ತಿನೇ ರಿಕವರ್ ಮಾಡಿದ್ದಾರೆ ಅಂತ ಪ್ರೊಡ್ಯೂಸರ್ ಸಮೇತ ಹೇಳಿದ್ದಾರೆ. ನೀವು ಅದು ಯಾವ ಅದೇನೋ ಅಂತಾರೆ ಒಡಿಯುಸೆ, ಓಕೆ, ನೀವು ಯಾವ ಪ್ಯಾರಲಲ್ ಯೂನಿವರ್ಸಲ್ಲಿದ್ದರೂ ನಮ್ಗೆ ಗೊತ್ತಿಲ್ಲ. ಸೊ ಫಸ್ಟ್ ನೀವು ನಿದ್ದೆಯಿಂದ ಎದ್ದುಬಿಟ್ಟು ವಾಪಸ್ ಪ್ರಪಂಚ ಏನಿದೆ, ಏನು ನಡೀತಾ ಇದೆ ಎಲ್ಲ ನೋಡಿಬಿಟ್ಟು ಆಮೇಲೆ ನೀವು ಈ ಥರ ಕಮೆಂಟ್ ಹಾಕಿ. ಸೊ ನಾನು ಆವಾಗಲೇ ವೀಡಿಯೋ ಅಟ್ಯಾಚ್ ಮಾಡ್ದಂಗೆ ಆ ವಿಡಿಯೋಲ್ಲಿ ನೀವು ನೋಡ್ಬೋದು ಅಪ್ಪು ಬಾಸ್ ಹೆಂಗೆ ನ್ಯೂ ಕಮರ್ಸ್ಗೆ ಸಪೋರ್ಟ್ ಮಾಡ್ತಾಯಿದ್ರು ಅಂತ. ಆ್ಯಂಡ್ ಮೈಂಡ್ ಯು, ಇದು ಬಿಹೈಂಡ್ ದ ಕ್ಯಾಮ್ರಾ. ಒಂದು ಮೂವಿ ಹೀರೋ ಅಂದರೆ ಕ್ಯಾಮ್ರಾ ಮುಂದೆ ನಟನೆ ಮಾಡ್ತಾರೆ. ರಿಯಲ್ ಹೀರೋ ಅಂದರೆ ಕ್ಯಾಮ್ರಾ ಹಿಂದೆ ಯಾರಿಗೂ ಗೊತ್ತಿಲ್ಲದೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಆ ವಿಷಯದಲ್ಲಿ ಅಪ್ಪು ವಾಸ್ ಅ ಜೆಮ್. ಆ್ಯಂಡ್ ಆ ವಿಷಯದಲ್ಲಿ ನಮ್ಮ ದೊಡ್ಡ ಮನೆ ಯಾವತ್ತೂ ಇನ್ನೊಬ್ಬರನ್ನ ತುಳಿಬೇಕು, ಹೊಸೊಬ್ಬರನ್ನ ಬೆಳೆಸಬಾರ್ದು, ಇವೆಲ್ಲ ಯಾವತ್ತೂ ನಡೆದಿಲ್ಲ.
ಫಸ್ಟ್ ಆಫ್ ಆಲ್ ಯಾವುದಕ್ಕೂ ಪ್ರೂಫ್ ಕೂಡ ಇಲ್ಲ. ಯಾವುದಾದ್ರು ನಡೆದಿದೆ ಅಂತ ಯಾರೋ ರೂಮರ್ಸ್ ಆಗ್ತಾರಲ್ಲ, ಅದು ಯಾವುದಕ್ಕೂ ಪ್ರೂಫ್ ಇಲ್ಲ. ಸೊ ಇಟ್ಸ್ ಜಸ್ಟ್ ಬೇಸ್ಲೆಸ್ ಆ್ಯಂಡ್ ಅದ್ರ ಬಗ್ಗೆ ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ಸೊ ಟಾಪಿಕ್ ಬಗ್ಗೆ ವಾಪಸ್ ಬರೋಣ. ಅಜಾತ ಶತ್ರು ಆ್ಯಂಡ್ ನಮ್ಮ ಅಪ್ಪು ಬಾಸ್ ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ರು ಅಂತ. ಸೊ ಅದೊಂದೇ ವಿಡಿಯೋ ಅಲ್ಲ, ಅದು ಬಿಟ್ರೇನು ಕಾವಲುದಾರಿ ಅಂತ ನಮ್ಮ ಅಪ್ಪು ಬಾಸು PRK ಪ್ರೊಡಕ್ಷನಲ್ಲಿ ಒಂದು ಮೂವಿ ಮಾಡಿದರು. ಇಟ್ ವಾಸ್ ಅ ಡೆಬ್ಯೂ ಮೂವಿ ಫಾರ್ ದ ಆ್ಯಕ್ಟರ್ ಆ್ಯಸ್ ವೆಲ್. ಅಂಥ ಡೆಬ್ಯೂ ಆ್ಯಕ್ಟರ್ನ ಕರ್ಕೊಂಬಂದು ಎಂಥ ಒಳ್ಳೆ ಮೂವಿನ ರಿಲೀಸ್ ಮಾಡಿದ್ರು ನಮ್ಮ ಅಪ್ಪು ಬಾಸ್ ಅಂಡರ್ ಹಿಸ್ ಪ್ರೊಡಕ್ಷನ್ ಬ್ಯಾನರ್. ಸೊ ಇದಕ್ಕಿಂತ ನಿಮಗೆ ಬೇಕಾ ಯುವರಾಜ್ ಕುಮಾರ್ಗೆ ಯಾಕಪ್ಪ ನಾವು ಸಪೋರ್ಟ್ ಮಾಡಬೇಕು ಅಂತ ನಾನು ನ್ಯೂಟ್ರಲ್ ಆಡಿಯನ್ಸ್ ಜೊತೆಗೆ ಮಾತಾಡ್ತಾ ಇರೋದು. ಸೊ ಡೋಂಟ್ ಫಾಲ್ ಪ್ರೇ ಫಾರ್ ಆಲ್ ದಿಸ್ ಪ್ರೊಪಗ್ಯಾಂಡ. ಯಾರ್ಯಾರು ಬೇರೆಯವ್ರು ಏನು ಪ್ರೊಪಗ್ಯಾಂಡ ಮಾಡ್ತವ್ರಲ್ಲ, ರಾಜವಂಶ ಫ್ಯಾಮಿಲಿ, ನೆಪೋಟಿಸಮು, ಯುವರಾಜ್ ಕುಮಾರು, ಯಾರ್ಯಾರು ಏನೇನು ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡ್ತಾರಲ್ಲ, ನೀವು ನ್ಯೂಟ್ರಲ್ ಆಡಿಯನ್ಸ್ ಅವರು ದಯವಿಟ್ಟು ನೀವು ಅದಕ್ಕೆಲ್ಲ ಗಮನ ಕೊಡಬೇಡಿ. ಬಿಕಾಸ್ ಆ ಫ್ಯಾಮಿಲಿ ಯಾವತ್ತೇ ಆಗಲಿ ನ್ಯೂ ಕಮರ್ಸ್ಗೆ ಸಪೋರ್ಟ್ ಮಾಡಿಕೊಂಡೇ ಬಂದಿದೆ. ಯಾವತ್ತೂ ನ್ಯೂ ಕಮರ್ಸ್ನ ಇಗ್ನೋರ್ ಮಾಡಲಿಲ್ಲ, ನೆಗ್ಲೆಕ್ಟ್ ಮಾಡಲಿಲ್ಲ, ತುಳಿಬೇಕು ಅಂತ ನೋಡಲಿಲ್ಲ. ಸೊ ಆ ಪಿಕ್ಚರ್ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ಅದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಮುಂದಕ್ಕೆ ಹೋಗೋಣ. ಯುವರಾಜ್ ಕುಮಾರ್ಗೆ ಏನಕ್ಕೆ ಸೆಕೆಂಡ್ ಚಾನ್ಸ್ ಸಿಗಬೇಕು? ಫಸ್ಟ್ ಆಫ್ ಆಲ್ ಸೆಕೆಂಡ್ ಚಾನ್ಸ್ ಅಂದರೆ ಏನು? ಫಸ್ಟ್ ಚಾನ್ಸಲ್ಲಿ ಫೇಲ್ ಆಗಿರೋರಿಗೆ ಸೆಕೆಂಡ್ ಚಾನ್ಸ್ ಏನಕ್ಕೆ ಸಿಗಬೇಕು ಅನ್ನೋದ್ರ ಬಗ್ಗೆ ಮಾತಾಡೋದ್ರಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ, ಒಂದು ತೂಕ ಇರುತ್ತೆ. ಬಟ್ ಯುವರಾಜ್ ಕುಮಾರ್ ಹಿಸ್ ಫಸ್ಟ್ ಮೂವಿ ವಾಸ್ ಯುವ ಆ್ಯಂಡ್ ಇಟ್ ವಾಸ್ ಅ ಬ್ಲಾಕ್ ಬಸ್ಟರ್ ಸಕ್ಸಸ್ ಬೋತ್ ಇನ್ ಬಾಕ್ಸ್ ಆಫೀಸ್ ಆ್ಯಂಡ್ ಇನ್ ರಿವ್ಯೂಸ್. ಜನರಿಗೆ ಕೂಡ ಇಷ್ಟ ಆಯಿತು, ಬಾಕ್ಸ್ ಆಫೀಸಲ್ಲಿ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡ್ತು. ಸೊ ಆಬ್ವಿಯಸ್ಲಿ ಒಬ್ಬ ವ್ಯಕ್ತಿ ಫಸ್ಟ್ ಅಟೆಂಪ್ಟಲ್ಲಿ ಏನಾದರೂ ಸಕ್ಸಸ್ ಆಯಿತು ಅಂದರೆ ಸೆಕೆಂಡ್ ಅಟೆಂಪ್ಟ್ ಮಾಡೇ ಮಾಡ್ತಾರಲ್ವ. ಆ್ಯಂಡ್ ಫಸ್ಟ್ ಆಫ್ ಆಲ್ ಫಸ್ಟ್ ಅಟೆಂಪ್ಟಲ್ಲಿ ಫೇಲ್ ಆಗಿದ್ದರೆ ಮೂರು ಜನ ಪ್ರೊಡ್ಯೂಸರ್ ಓಡ್ಕೊಂಬಂದ್ಬಿಟ್ಟು ನಾವು ನಿಮ್ಮ ಜೊತೆ ಮೂವಿ ಮಾಡ್ತೀವಿ, ಓಕೆ ಅಶ್ವಿನಿ ರಾಜ್ಕುಮಾರ್ ಅವ್ರನ್ನ ತೆಗ್ಬಿಡೋಣ, ಮಿಕ್ಕಿರೋ ಇಬ್ಬರು ಪ್ರೊಡ್ಯೂಸರ್ ಬಗ್ಗೆನೇ ಮಾತಾಡೋಣ, ಓಕೆ ಡನ್. ಇನ್ನು ಮಿಕ್ಕಿರೋ ಇಬ್ಬರು ಪ್ರೊಡ್ಯೂಸರ್ ಬಂದುಬಿಟ್ಟು ನಾವು ನಿಮ್ಮ ಜೊತೆ ಮೂವಿ ಮಾಡ್ತೀವಿ ಅಂತ ಹೇಳಲ್ವಲ್ಲ. ಅರ್ಥ ಆಯ್ತಲ್ವ? ಆ್ಯಂಡ್ ಒನ್ ಮೋರ್ ಥಿಂಗ್, ಎಕ್ಕ ಅನ್ನೋದು ಇಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ಮೂವಿ. ಆ ಮೂವಿಯಲ್ಲಿ ಬರೀ ರೌಡಿಸಮ್ ಇಲ್ವಂತೆ ಡೈರೆಕ್ಟರ್ ಕ್ಲಾರಿಫೈ ಬೇರೆ ಮಾಡಿದ್ದಾರೆ. ಎಲ್ಲ ನ್ಯೂಟ್ರಲ್ ಆಡಿಯನ್ಸ್ಗೆ, ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟ ಆಗೋ ಥರ ಮೂವಿ ಚೆನ್ನಾಗಿದೆ, ಈ ಮೂವಿನ ಡಿಪ್ರೊಮೋಟ್ ಮಾಡೋಣ, ಇಲ್ಲ ಪ್ರೊಪಗಂಡ ಓಡಿಸೋಣ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಐ ಡೋಂಟ್ ನೋ. ಬಿಕಾಸ್ ಇದು ಈ ಥರನೇ ಕಾಣಿಸ್ತಾ ಇದೆ, ಇದೊಂಥರ ಪ್ರೊಪಗಂಡ ಥರ ಪುಷ್ ಮಾಡ್ತವ್ರೆ. ಬಟ್ ಇವಾಗ ನಾವಿರೋ ಪರಿಸ್ಥಿತಿಯಲ್ಲಿ ಏನು ಹೇಳಿ, ಇವಾಗ ನಾವು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇರೋ ಪರಿಸ್ಥಿತಿಯಲ್ಲಿ ನಮ್ಗೆ ಇವೆಲ್ಲ ಬೇಕಾ ಹೇಳಿ? ಬೇರೆ ಯಾರ್ಯಾರೋ ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ನಮ್ಮ ಕನ್ನಡ ಮೂವೀಸ್ಗಿಂತ ಜಾಸ್ತಿ ಶೋಸ್ ತೊಗೊಂಡು ಹೋಗ್ತಾವ್ರೆ. ನಮ್ಮ ಲ್ಯಾಂಗ್ವೇಜ್ ಅವ್ರ ಲ್ಯಾಂಗ್ವೇಜಿಂದ ಹುಟ್ಟಿದೆ ಅಂತ ಹೇಳ್ಬಿಟ್ಟು ಸಾರಿ ಕೂಡ ಹೇಳ್ದೆ ಅವರು ಮೂವಿ ಕೂಡ ರಿಲೀಸ್ ಮಾಡಲಿಲ್ಲ, ಬ್ಯಾನ್ ಮಾಡಿದ್ರೆ ಮಾಡ್ಕೊಳ್ಳಿ ಅಂತ. ಆ ಸಿಚುವೇಷನಲ್ಲಿ ನಾವಿದ್ದೀವಿ. ಆ ಸಿಚುವೇಷನಲ್ಲಿ ನಾವೇ ಕಿತ್ತಾಡ್ಕೊಂಡು ಸಾಯ್ಬೇಕಾ, ಇಲ್ಲ ನಾವು ಫಸ್ಟ್ ಆಫ್ ಆಲ್ ಒಂದು ಸಪೋರ್ಟ್ ಮಾಡಿಕೊಂಡು ನಮ್ಮದು ಇಂಡಸ್ಟ್ರಿ ನಿಲ್ಲಿಸ್ಕೊಬೇಕಾ? ಇದನ್ನು ನೀವು ಗಮನಕ್ಕೆ ತೊಗೊಳ್ಳಿ ಫಸ್ಟು. ಇದನ್ನು ಈ ಬಗ್ಗೆ ನೀವು ಯೋಚನೆ ಮಾಡಿ ಫಸ್ಟು. ಪಬ್ಲಿಕ್ಗೆ ಆಗಲಿ ಯಾರಿಗೇ ಆಗಲಿ, ಐ ಆಮ್ ಟಾಕಿಂಗ್ ಟು ಎವ್ರಿ ಒನ್ ಹೂಮ್ಸ್ ಎವರ್ ಇಟ್ ಮೇ ಕನ್ಸರ್ನ್. KFI ಇರೋ ಪೊಸಿಷನಲ್ಲಿ ಇವಾಗ ನಮ್ಗೆ ಇವೆಲ್ಲ ಬೇಕಾಗಿಲ್ಲ ಫಸ್ಟ್ ಆಫ್ ಆಲು. ಕರೆಕ್ಟ್ ಅಲ್ವಾ? ಏನಪ್ಪ ಪೊಸಿಷನ್ ನೀವು ಕೇಳ್ತಾ ಇದ್ದಾರೆ. ದಿಸ್ ಇಯರ್ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಯಾವುದು ಆ್ಯಂಡ್ ಎಷ್ಟು ಗ್ರಾಸ್ ಆಗಿದೆ ಅನ್ನೋದು ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ನೀವೇ ಹಾಕಿ. ನಾನೇನು ಹೇಳಲ್ಲ, ನೀವೇ ಹೇಳಿ ನೋಡೋಣ. ಬೇರೆ ಮೂವಿಗಳು ನಮ್ಮನ್ನ ಡಾಮಿನೇಟ್ ಮಾಡ್ತಾ ಇದ್ದಾವೆ. ಬಿಕಾಸ್ ನಮ್ಮ ಜನ ನಮ್ಮ ಮೂವೀಸನ್ನ ನೋಡ್ತಾ ಇಲ್ಲ. ನಮ್ಮ ಜನ ನಮ್ಮ ಮೂವೀಸನ್ನ ನೋಡೋ ಥರ ನಾವು ಮಾಡೋದು ಬಿಟ್ಟು ನಮ್ಮ ಮೂವೀಸಿಂದ ನಾವೇ ದೂರ ತಳ್ತಾ ಇದ್ದರೆ ಹೌ ವಿಲ್ ದ ಇಂಡಸ್ಟ್ರಿ ಗ್ರೋ ಮ್ಯಾನ್? ನಾವು ಕನ್ನಡಿಗರು ಒಗ್ಗಟ್ಟಾಗಿದ್ರೇ ನಮ್ಮ ಕನ್ನಡ ಮೂವೀಸ್ ಬೆಳ್ಸೋಕ್ಕಾಗೋದು. ಇನ್ನು ಇದನ್ನು ಬಿಟ್ಟು ಇದು ನಿಮ್ಮಿಷ್ಟ. ನಾವು ಅಪ್ಪು ಫ್ಯಾನ್ಸು, ನಾವು ನಮ್ಮ ಮೂವೀಸ್ ಪ್ರಮೋಟ್ ಮಾಡ್ಕೊತೀವಿ, ನಾವು ನಮ್ಮ ಮೂವೀಸ್ ನೋಡ್ಕೊತೀವಿ. ಬಟ್ ಆಬ್ವಿಯಸ್ಲಿ ನ್ಯೂಟ್ರಲ್ ಆಡಿಯನ್ಸ್ಗೆ ಇಂಟ್ರೆಸ್ಟ್ ಕಮ್ಮಿ ಆಗೋ ಥರ ಮಾಡ್ತಾ ಇರೋದು ಕೂಡ ಈ ಜನರಲ್ ಪಬ್ಲಿಕ್. ನಾವೇ ಮಾಡ್ಕೊತಾ ಇದ್ದೀವಿ, ನಾವೇ ನಮಗೆ ಶತ್ರು. ಕರೆಕ್ಟಾಗೇ ನಾನು ಹೇಳ್ತಾ ಇದ್ದೀನಿ. ನನ್ನ ಓಕೆ, ಈ ಸ್ಟೇಟ್ಮೆಂಟ್ನ ನೀವು ಇಷ್ಟಪಟ್ಟಿಲ್ಲ, ನಿಮಗೆ ಇದು ಅಗ್ರಿ ಆಗ್ತಾ ಇಲ್ಲ ಅಂದರೆ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಐ ಡೋಂಟ್ ಅಗ್ರಿ ವಿತ್ ಯು ಅಂತ. ಪರವಾಗಿಲ್ಲ, ಲೆಟ್ ಅಸ್ ಸಿ. ಆನೆಸ್ಟಾಗಿ ಮಾತಾಡ್ಬಿಡೋಣ ಇವತ್ತು ಅಲ್ವಾ? ಎಲ್ಲ ಮಾತಾಡ್ಬಿಡ್ತೀನಿ, ಇನ್ನೇನಿದೆ ಮಾತಾಡೋದಕ್ಕೆ. ಸೊ ನಾನು ಇವಾಗವ್ರಿಗೆ ಏನೇನು ಮಾತಾಡಿದ್ದೀನೋ ನಿಮ್ಗೆ ಇಷ್ಟ ಆಗಿದ್ದರೆ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಷ್ಟ ಆಗಿಲ್ಲ ಅಂದರೂ ಹಾಕಿ. ನೀವು ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಳೆಬ್ರಾಗಿದ್ದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಯೂಟ್ಯೂಬಲ್ಲಿ ಗ್ಲಿಚ್ ಆಗ್ತಾಯಿದೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ವೀಡಿಯೋಸ್ ಪುಷ್ ಆಗ್ತಾಯಿಲ್ಲ. ಬಿಕಾಸ್ ಆಬ್ವಿಯಸ್ಲಿ ನಮ್ಮ ಚಾನಲ್ ಇನ್ಯಾಕ್ಟಿವ್ ಇತ್ತು. ಸೊ ಈ ವಿಡಿಯೋ ನಾನು ತುಂಬ ಲೆಂದಿ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಲಾಸ್ಟಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಇನ್ಸ್ಟಾಗ್ರಾಮಲ್ಲಿ ಫ್ಯಾಟ್ ಟು ಫಿಟ್ ಚಾಲೆಂಜ್ ಒಂದು ಮಾಡ್ತಾಯಿದ್ದೀನಿ ನಾನು. ಸೊ ಆ ಚಾಲೆಂಜಲ್ಲಿ ನನ್ನ ಜೊತೆ ನನ್ನ ಜರ್ನಿಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಎವ್ರಿ ಡೇ ನಾನು ಏನೇನು ವರ್ಕೌಟ್ ಮಾಡ್ತೀನಿ, ಏನೇನು ತಿಂತೀನಿ ಎಲ್ಲ ಆಗ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಇಟ್ ಈಸ್ ಜಸ್ಟ್ ಸ್ಮಾಲ್ ಸ್ಟೆಪ್ ಟುವರ್ಡ್ಸ್ ಅ ನ್ಯೂ ಕಂಟೆಂಟ್. ಹೊಸ ಕಂಟೆಂಟ್ ಕಡೆ ಒಂದು ಸ್ಮಾಲ್ ಸ್ಟೆಪ್ ಅಷ್ಟೇ. ಪೌರಸ್ನ ಇವತ್ತು ಬಿಟ್ಕೊಡೋದಿಲ್ಲ. ಇಷ್ಟು ದಿನ ನಿಲ್ಲಿಸಿರೋದೇ ದೊಡ್ಡ ತಪ್ಪು.
ಇನ್ಮೇಲೆ ನಿಲ್ಲಿಸಿದ್ರೆ ಇನ್ನೂ ದೊಡ್ಡ ತಪ್ಪಾಗುತ್ತೆ. ಇನ್ಮೇಲಾದರೂ ನೀಟಾಗಿ ವೀಡಿಯೋಸ್ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮ ಸಪೋರ್ಟ್ ಹಿಂಗೆ ನನ್ನ ಮೇಲೆ ಇರಲಿ. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.